ಸೊ ಇದು ನಾವು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಸೊ ಕವಲೇದುರ್ಗಕ್ಕೆ. ಸೊ ಫಸ್ಟ್ ಟೈಮ್ ಹೋದಾಗ ನಮಗೆ 3 ಗಂಟೆ ಆಗ್ಬಿಟ್ಟಿತ್ತು. ಸೊ ನಮಗೆ ಎಂಟ್ರಿ ಸಿಕ್ಕಿದ್ದಿಲ್ಲ. ಸೊ ಹಾಗಾಗಿ ಮುಂಚೆನೇ ಈ ಸಲ ಪ್ಲ್ಯಾನ್ ಮಾಡಿಕೊಂಡು ಸೊ ಬೇಗನೆ ಬಿಟ್ಟಿದ್ವಿ. ಸೊ ನಾನು ನನ್ನ ಫ್ರೆಂಡು ಹಾಗೆ ಹೋಗ್ತಾ ನಮಗೊಂದು ಚಿಕ್ಕ ಜರಿ ಕಾಣ್ತು. ಸೊ ಜರಿ ತುಂಬಾ ಚೆನ್ನಾಗಿತ್ತು. ಇವನ್ ನಾವು ನೀರು ಕುಡಿದು ಕೂಡ ಅಲ್ಲೇ, ಮತ್ತು ಸ್ವಲ್ಪ ಕೂಡ ಹಂಗೆ ಎಂಜಾಯ್ ಮಾಡಿದ್ವಿ. ಯಾಕಂದರೆ ಒಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮಗೆ. ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಇದೊಂದು ಜರಿ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಾವಾಗಿದ್ದು ಮಳೆಗಾಲ ಅಲ್ವಾ, ಹಾಗಾಗಿ ಮಳೆ ಬರ್ತಾನೆ ಇತ್ತು. ಸೊ ಮಳೆಗಾಲದಲ್ಲಂತೂ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೊಂದು ಫೋಟೋ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವೆಲ್ಲ ಯಾರು ಇನ್ ಕೇಸ್ ಪ್ಲ್ಯಾನ್ ಮಾಡಿದರೆ ಮಳೆಗಾಲದಲ್ಲಿ ಇದೊಂದು ಪ್ಲೇಸ್ ಸೂಪರ್ ಆಗಿದೆ. ಹಾಗಾಗಿ ನಾನು ನನ್ನ ಕಡೆಯಿಂದ ಪರ್ಸ್ನಲಾಗಿ ರೆಕಮೆಂಡೇಷನ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿದೆ ಇದೊಂದು ಪ್ಲೇಸ್ ಮಾತ್ರ. ಹಾಗೆ ನಾವೊಂದು ಟಾಪ್ ಆಂಗಲ್ ಹತ್ರ ಹೋದಾಗ ಜಸ್ಟ್ ಒಂದು ವಿಡಿಯೋ ಫೋಟೋಸ್ ಮಾಡ್ತಾ ಇದ್ವಿ. ಯಾಕಂದರೆ ಆ್ಯಂಗಲ್ ತುಂಬಾ ಚೆನ್ನಾಗಿತ್ತು, ಸ್ವಿಂಗ್ ಪಾಯಿಂಟು. ಹಾಗೆ ಈ ಕೋಟೆಯ ಒಂದೊಂದು ಜಾಗ ಕೂಡ ತುಂಬಾ ಚೆನ್ನಾಗಿದೆ. ಏಕೆಂದರೆ ಇದು ಬೇಸಿಕಲಿ ಬಂದ್ಬಿಟ್ಟು 2 ಕಿಲೋಮೀಟ್ರ್ ಇರುವಂಥ ಟ್ರೆಕ್ಕಿಂಗ್ ಕೋಟೆ ಇದು. ಸೊ ಒಂದೊಂದು ಜಾಗ ಕೂಡ ಒಂದೊಂದು ಕತೆ ಹೇಳುತ್ತೆ. ಬಟ್ ನಾವು ಮಾತ್ರ ಒಂದೊಂದು ಪ್ಲೇಸ್ ಕೂಡ ಎಂಜಾಯ್ ಮಾಡ್ತಾ ಇದ್ವಿ. ಸೊ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಪ್ಲೇಸು. ಸೊ ನೀವು ಕೂಡ ಬನ್ನಿ, ನೀವು ಕೂಡ ಎಂಜಾಯ್ ಮಾಡಿ, ನಿಮಗೂ ಕೂಡ ಗೊತ್ತಾಗತ್ತೆ. ಹಾಗೆ ಟ್ರೆಕ್ ಮಾಡ್ತಾ ಇದ್ವಿ. ನನ್ನ ಫ್ರೆಂಡು ತುಂಬ ಸುಸ್ತಾಗ್ಬಿಟ್ಟ. ಸೊ ಈಸ್ ಎ ವೆರಿ ಫಿಟ್ ಬಾಯ್, ಆದರೂ ತುಂಬ ಸುಸ್ತಾಗ್ಬಿಟ್ಟಿದ್ದ. ಇವನ್ ನಾನು ಕೂಡ ಅಷ್ಟೇ ತುಂಬ ಸುಸ್ತಾಗಿದ್ದೆ. ಸೊ ಹೋಗ್ತಾ ಹೋಗ್ತಾ ನಮಗೊಂದು ಪ್ಲೇಸ್ ನೋಡ್ತಾ ಆ ಸುಸ್ತೆಲ್ಲ ಹಂಗೆ ಸ್ವಲ್ಪ ಕಮ್ಮಿ ಆಯ್ತಾ ಹೋಯಿತು. ಕೋಟೆಯದ್ದು ಕೂಡ ಅಲ್ಲಲ್ಲಿ ನೀರು ಸಿಗ್ತಾ ಇತ್ತು. ಸೊ ಎಂಜಾಯ್ ಮಾಡ್ತಾನೇ ಇದ್ವಿ. ನೀವು ನೋಡ್ತಾ ಇರ್ಬೇಕಾದ್ರೆ ವಿಡಿಯೋ. ಸುಸ್ತು ಯಾವ್ದು ತುದಿ ತೋರಿಸ್ತಿದ್ರಲ್ಲ, ಅಲ್ಲಿ ಯಾವ ತುದಿ? ಆ ತುದಿನ ಕತೆ ನಮ್ದೇ ಇಲ್ಲ ಒಂದು ತುದಿ ಆಗ್ಬಿಟ್ಟಿದೆ. ಏನು ಮಚ್ಚೆ ಏನ್ ಅನ್ಸಾಯ್ತು ಇಲ್ಲೋರಿ ಬಂದಿದ್ದು? ಬಿಡಿದೆ ಜೋರಾಗಿದೆ. ಹೊಡೀರಿ ಏನ್ ಮಾಡ್ತಿದ್ಯಾ? ಆಲ್ರೆಡಿ ಮಳೆ ಬರ್ತಿದೆ ಯಾವಾಗ್ಲೂ. ಈಗ ಜಂಪ್ ಮಾಡಿದ್ರೆ ಕಿರಣ್ ಅವ್ರ ಮಿಸ್ಟರ್ ಕಿರಣ್ ಕಮಾನ್ ಜಂಪ್ ನೋಡಿ. ಜಲಪಾತ ದೊಡ್ಡದಾಗಿದೆ. ಮಾಡ್ತಿದ್ರೆ ಹಾಗೆ ಮುಂದಕ್ಕೆ ಹೋಗ್ತಾ ಈ ವಿಡಿಯೋ ಶೂಟ್ ಮಾಡ್ತಾ ಇದ್ವಿ. ಈಗ ಕವಲೇದುರ್ಗ ಬಗ್ಗೆ ನಮ್ಮ ಫ್ರೆಂಡ್ ಒಂದು ಕತೆ ಹೇಳ್ತೇನೆ, ಕೇಳಿ ನೋಡಿ. ಏನು ಅನ್ಸು? ಫಸ್ಟ್ ಅದ್ ನೋಡ್ದೆ ಏನದು? ಶಿವಮಂದಿರ. ಏನಿದ್ರೆ ವಿಶೇಷ? ವಿಶೇಷ ಅಂದ್ರೆ ಪೂಜೆ ನಡೆಯಲ್ಲ. ಯಾಕೆ? ಕೋಟೆ ಎಷ್ಟು ಕಷ್ಟಪಟ್ಟು ಕಟ್ಟವ್ರೆ, ಅರ್ಥ ಬರುವಾಗಲ್ಲ ಡೈಲಿ ಪೂಜೆ ಮಾಡಕ್ಕೆ. ಅಂದ್ರೆ ಕೋಟೆಯ ಕಾರಣ ಪೂಜೆ ಮಾಡ್ತಿಲ್ಲ. ಮುಜರಾಯಿ ಇಲಾಖೆಯವರಿಗೆ ಇದ್ರ ದಕ್ಷಿಣೆ ಬರ್ತಿಲ್ಲ ಅಂತ ಅದನ್ನ ತಗೊಂಡಿಲ್ಲ, ಹಂಗಾಗಿ ಪೂಜಾರಿ ಇಟ್ಟಿಲ್ಲ. ಓ, ದಕ್ಷಿಣೆಗೋಸ್ಕರ ಆಗ್ಬೋದು. ಪಾರ್ಕಿಂಗ್ ತಗೊಂಡವ್ರೆ, ತಗೊಂಡಿಲ್ಲ. ಮುಂದೆ ತಾಂತಾರಂತ ಆಯ್ತಲ್ಲ ಕಚ್ಚರ. ಮಳೆ ಅಂತೂ ತುಂಬಾ ಬರ್ತಾ ಇತ್ತು, ಸಿಕ್ಕಾಪಟ್ಟೆ. ಹಾಗೆ ಕೋಟೆಯ ಒಂದು ಮೇಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಅದೊಂದು ಸ್ವಲ್ಪ ಈ ಥರ ಇತ್ತು, ಹತ್ತಾ ಇದ್ವಿ. ಸೊ ಟ್ರೈ ಮಾಡ್ತಾ ಇದ್ವಿ, ಸೊ ಡಿಫ್ರೆಂಟಾಗಿ. ಸೊ ವಿಡಿಯೋದಲ್ಲಿ ನೋಡಿ ಗೊತ್ತಾಗತ್ತೆ ನಿಮಗೆ.
ಇದೊಂದು ಶಿವನ ಒಂದು ಹಳೆಯ ದೇವಸ್ಥಾನ. ಇದಕ್ಕೆ ಇವಾಗ ಪೂಜೆ ನಿಲ್ಲಿಸಿದರೆ ಅಥವಾ ಪೂಜೆ ಮಾಡ್ತಿಲ್ಲ ಒಂದು ಗೊತ್ತಿಲ್ಲ. ಬಟ್ ಒಳಗೆ ಒಂದು ಶಿವ ಇತ್ತು, ಬಟ್ ಅದು ಬಾಗಿಲು ಕೂಡ ಓಪನ್ ಇದ್ದಿಲ್ಲ. ಬಟ್ ನಾವು ನೋಡಿದ್ವಿ ಆ್ಯಕ್ಚುಲಿ. ಸೊ ತುಂಬಾ ಒಂದು ಚೆನ್ನಾಗಿತ್ತು. ಈ ಕವಲೇದುರ್ಗ ಬಗ್ಗೆ ಇತಿಹಾಸ ತುಂಬ ಇದೆ, ಬಟ್ ನನಗೆ ಗೊತ್ತಿಲ್ಲ. ಸುಮ್ಮನೆ ಗೊತ್ತಿಲ್ಲದಂಗೆ ರಾಂಗ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ. ಹಾಗಾಗಿ ನಾನು ಜಸ್ಟ್ ಒಂದು ಕವಲೇದುರ್ಗ ಬಗ್ಗೆ ಮಾತ್ರ ಹೇಳಿದ್ದೀನಿ ಅಷ್ಟೇ. ಇತಿಹಾಸ ಬಗ್ಗೆ ಏನು ಕೂಡ ಹೇಳಲ್ಲ, ನನಗೆ ಆ್ಯಕ್ಚುಲಿ ಗೊತ್ತೂ ಇಲ್ಲ. ಓಕೆ, ಮುಂದಿನ ನೋಡೋದು ಸಿಗೋಣ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳೋಕ್ಕೆ ಕೆಲಸ ಮಾಡ್ತೀನಿ. ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.